ಒನ್ ಮೋರ್ ಶಿಷ್ಯ ಅಲ್ವಾ ನೀನು? ಅಪ್ಪ ಫೋಟೋಸ್ ಎಲ್ಲ ಸೂಪರ್ ಆಗಿ ಬರಬೇಕು, ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದೀನಿ. ಹಾಂ ಅಜಯ್, ಎಲ್ಲ ಅರೇಂಜ್ಮೆಂಟ್ಸು ನಂದೆ. ಹೆಂಗಿದೆ ಡೆಕೋರೇಷನ್ಸು? ಯಾವನು ತುಟ್ಟಿಗೆ ಪಿಟ್ಟಿಗೆ ಅನ್ನಬಾರ್ದು, ಅಷ್ಟು ಚೆನ್ನಾಗಿದೆ. ಹೇಳಿ ಅಜ್ಜಿ, ಹೆಂಗಿದೆ? ಅಯ್ಯಯ್ಯ, ಇದೇನಜ್ಜಿ ಹೇಳಿ ಅಂದ್ರೆ ಅದೇನೋ ಸಿಗ್ನಲ್ ಮಾಡ್ತಾ ಇದ್ದೀರಾ? ಮಾತಾಡಿ. ಏಯ್, ಯಾವನು ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ಯಾ? ನಾ ಏನು ಹೇಳಬೇಕು? ಚೆನ್ನಾಗಿದೆ ಅಂತ ಹೇಳಿ ಅಜ್ಜಿ. ನಿನಗನ್ಸಿದ್ಯಲ್ಲ, ಆಯ್ತು, ಹಂಗೆ ತಿಳ್ಕೊ. ಅದು ಅಜ್ಜಿ, ಇವನೇನೋ ತೋಟಕ್ಕೆ ಹೋಗಿ ಹೂ ಕಿತ್ತು ಎಣೆದು ಇಲ್ಲೆಲ್ಲ ಇವನೇ ಡೆಕೋರೇಟ್ ಮಾಡಿರೋ ಥರ ಬಿಲ್ಡಪ್ ಕೊಡ್ತಾನೆ. ಏನು ಗೊತ್ತಾ, ಅವರೊಂದಷ್ಟು ಫೋಟೋಗಳನ್ನ ತೋರಿಸಿರ್ತಾರೆ, ಒಂದು ಸೆಲೆಕ್ಟ್ ಮಾಡಿರ್ತಾನೆ ಅಷ್ಟೇ. ಅಷ್ಟಕ್ಕೆ ಇಷ್ಟೊಂದು ಉರಿತಾ ಇದ್ದಾನೆ ಉಪ್ಪಿಲ್ದಂಗೆ. ಇನ್ನು ಇದನ್ನೆಲ್ಲ ಇವನೇ ಮಾಡಿಬಿಟ್ಟಿದ್ದಿದ್ರೆ ಅದು ಎಷ್ಟು ಮೆರಿತಿದ್ನೋ ಏನೋ. ಆಯ್ತು, ಚೆನ್ನಾಗಿ ಮಾಡಿದ್ದೆ. ಆಯ್ತಪ್ಪ, ನಿಂದೇ ಹೆಸರು ಇರಲಿ. ಆಯ್ತು. ಅದು ಎಲ್ಲ ನಿಮ್ಮ ಅಣ್ಣ ಅದಕ್ಕೆ ಕಾಣಿಸ್ತಾನೆ ಇಲ್ಲ. ಆನಂದ್ರು ಭೂಮಿಕಾ ಅದಕ್ಕೆ ಮಲ್ಲಿ ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಓಕೆ, ನಮ್ಮವನು ಅದು ಗಂಡಿನ ರೂಮಲ್ಲಿ ಇದ್ದಾರೆ. ಅಲ್ಲ ಕಣ, ಗಂಡಿನ ತಂದೆ ನಾನು ಗಡ್ಗಮ್ಮ ನಿಂತಿದ್ದೀನಿ. ಅವನೇನ್ ಮಾಡ್ತಾ ಇದ್ದಾನ ಅಲ್ಲಿ? ಬಂದ್ಬಿಡ್ತಾರೆ. ಬರಲ್ಲ, ನಾನು ಕರ್ಕೊಂಬರ್ಬೇಕು. ಇರು ಆನಂದ್ರು ಬರಲ್ಲ. ನಾನೇನು ಯುದ್ಧಕ್ಕೆ ಹೋಗ್ತಾ ಇದ್ದೀನ? ದಂಡು ತಾಳಿನ ಕರ್ಕೊಂಡು ಹೋಗೋದಕ್ಕೆ ಗೆಳೆಯನ್ ಕರ್ಕೊಂಬರಕಪ್ಪ. ಬೇಕು ಅಂತ ತಾನೇ ಕೊಟ್ಟಿದ್ದು. ಓ ಶಿಟ್, ಗೊತ್ತಾಗೋಯ್ತಾ? ಹೋಗಿ ಹೋಗಿ ಇಲ್ಲಿ. ಗಂಡಿನ ತಂದೆಗೆ ಮರ್ಯಾದೆನೇ ಇಲ್ವಲ್ರ? ಇದಕ್ಕೆ ಒಂದು ಕುಟುಂಬ ಅನ್ನೋದು, ಆನಂದ ಸಾಗರ ಅನ್ನೋದು, ಬರೀ ಜನಗಳು ಸೇರಿದ್ರೆ ಅದು ಮನೆ ಅಲ್ಲಪ್ಪ. ಒಬ್ರು ಮನಸ್ಸನ್ನ ಒಬ್ರು ಅರ್ಥ ಮಾಡ್ಕೋಬೇಕು, ಒಬ್ರು ಭಾವನೆನ ಒಬ್ರು ಅರ್ಥ ಮಾಡ್ಕೋಬೇಕು. ಪ್ರೀತಿ, ವಿಶ್ವಾಸ ಎಲ್ಲ ತುಂಬಿದ್ರೆ ದೊಡ್ಡ ಮನೆ ಅನ್ನಿಸ್ಕೊಳ್ಳೋದು. ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಅಜ್ಜಿ, ನನ್ಗೊಂದು ಡೌಟು. ಯಾಕೆ ಹರ್ಷನಾಥ್ ಶಾಸ್ತ್ರ ಎಲ್ಲ ಮಾಡ್ತಾರೆ? ಅದು ಉಸ್ತುವಾರಿ ನಂದೇ ಅಲ್ವಾ, ಇದನ್ನು ನಾನೇ ಮಾಡ್ತೀನಿ ಬಿಡಿ. ಆಯ್ತಪ್ಪ, ನೀನೇ ಹೇಳು. ನೋಡಮ್ಮ, ಈಗ ಬ್ಯಾಚುಲರ್ ಅನ್ನೋ ಪದವಿನ ಮದುವೆ ಟೈಮಲ್ಲಿ ದೊಡ್ಡವರೆಲ್ಲ ಸೇರಿ ಕಿತ್ಕೊಂಡ್ಬಿಡ್ತಾರಲ್ಲಮ್ಮ. ಆ ಕಿತ್ತಾಕೋ ಟೈಮಲ್ಲಿ ಮೈ ಪೂರ್ತಿ ಗಾಯಗಳಾಗುತ್ತಮ್ಮ. ಅದು ಸೆಪ್ಟಿಕ್ ಆಗಬಾರ್ದು ಅಂತ ಈ ಅರ್ಶನ ಮೈ ತುಂಬಾ ಹಚ್ತಾರೆ, ಅಷ್ಟೇನೆ. ಏನ್ರಿ, ನೀವು ಮದುವೆ ಆಗೋ ಟೈಮಲ್ಲಿ ನಿಮ್ಗೂ ಗಾಯ ಆಗಿತ್ತಾ? ಆಗಿತ್ತು ಕಣ, ನನಗೂ ಆಗಿತ್ತು, ಎಲ್ರಿಗೂ ಆಗಿದೆ. ದೊಡ್ಡವನಾದ್ಮೇಲೆ ನೀನು ಮದುವೆ ಆಗ್ತೀಯಲ್ಲ, ಅವಾಗ ನಿನಗೂ ಆಗುತ್ತೆ.